ಸೆರಾಕೇರ್ ತೆರಾಕೇರ್ ಸೆರಾಕೇರ್ ತೆರಾಕೇರ್. ನಿಮ್ಮ ಹೆಸರು? ನನ್ನ ಹೆಸರು ಶರೀಫ್ ಸಾಬ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಇಲ್ಲೇ KTG ನಗರ 9ನೇ ಕ್ರಾಸು. ನನಗೆ L4 ಇತ್ತು. ಆದರೆ ನನಗೆ ಇಲ್ಲಿ ಮೆಟ್ಲು ಹತ್ತಕ್ಕೆ ಆಗ್ತಾ ಇದ್ದಿಲ್ಲ. ನಮ್ಮ ಮನೆಯಲ್ಲಿ ಮೆಟ್ಲಕ್ಕೆ ಆಗ್ತಾ ಇದ್ದ ಏನಾದ್ರು ಭಾಳಕ್ಕಾದ್ರೆ ಕಾಲು ಬಾವು ಬರೋದು. ಆಮೇಲೆ ಇಲ್ಲಿ ಕಾಲು ಕಪ್ಪಾಗಿಬಿಡತ್ತು. ಇವತ್ತಿಂದ ಕಪ್ಪಾಗಿಲ್ಲ, ಏನಿಲ್ಲ, ಇನ್ನು ಭಾಳ ಕಪ್ಪಾಗಿಬಿಡ್ತು. ಇದು ಪೂರ ಕಾಲು ಕಪ್ಪ ಕಡಿಮೆ ಆಗಿದ ಬರ್ತಾ ಇದೆ. ಭಾಳ ಸುಸ್ತಾಗ್ತಾಯಿತ್ತು. ಮೆಟ್ಲತ್ತಕ್ಕೆ ಆಗ್ತಾನೇ ಇದ್ದಿಲ್ಲ. ಭಾಳ ತೊಂದರೆ. ಈಗ ಒಂದು 30% ನನಗೆ ಕಡಿಮೆ ಆಗ್ತಾ ಬರ್ತಾ ಇತ್ತು ಅಂತ ನನಗೆ ಅನಿಸಿದೆ. ಅದಕ್ಕೆ ಕಂಟಿನ್ಯೂ ನಾವು ಬರ್ತಾ ಇದ್ದೀನಿ. ಎಲ್ಲ ನಮ್ಮ ಸೋದರ ಮತ್ತು ನೀವು ಎಲ್ಲರೂ ಕಂಟಿನ್ಯೂ ಬರ್ತೀರಿ. ಎಷ್ಟು ಆಸ್ಪತ್ರೆಗೆ ಹೋಗಿದ್ದೀರಾ? ಆಸ್ಪತ್ರೆಗೆ ಹೋಗಿದ್ವಿ, ಭಾಳ ಖರ್ಚು ಮಾಡಿದ್ವಿ. ಎಷ್ಟು ಖರ್ಚು ಮಾಡಿದ್ದೀರಾ? ಸುಮಾರಾಗಿ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. 1.5 ಲಕ್ಷ ಖರ್ಚು ಮಾಡಿದ್ರು ಆಗಲಿಲ್ಲ. ಆಪ್ರೇಷನ್ ಮಾಡಿಸ್ಬೇಕಂದ್ರು, ಆದರೂ ನಾವು ಆಪ್ರೇಷನ್ ಮಾಡ್ಸೋಕೆ ಆಗಲಿಲ್ಲ. ಆಪ್ರೇಷನ್ ಮಾಡಿಸಿದ್ರೆ ಬಂದು ತೊಂದರೆ ಆಗ್ತೈತೆ, ಇದು ಪಸ್ಸಾಗಿ ಭಾಳ ಕಷ್ಟ ಅಂತಂದು ಬೆಂಗಳೂರಿಗೆ ವಿಮಾನ್ಸ್ಗೆ ಹೋಗಿ ಅಲ್ಲೆಲ್ಲ MRI ಮಾಡಿಸಿ ಅಡ್ಮಿಟ್ ಮಾಡಿ ನೋಡಿದ್ವಿ. ಅಲ್ಲಿ ಡಾಕ್ಟ್ರು ಹೇಳಿದರು, ಅಲ್ಲಿ ನಮ್ಮ ಸಿಸ್ಟರ್ ಇದ್ದಾಳೆ, ಅಲ್ಲೆಲ್ಲ ನೋಡಿ ಇದು ಮಾಡಿದ್ರಿಲ್ಲ. ಇದು ನನಗೆ 58 ವರ್ಷ ಆಗಿತ್ತಾಗ ತುಂಬ ಕಷ್ಟ ಆಗತ್ತೆ. ಭಾಳ ಕಾಲು ಹಿಂಗಿಟ್ಕೊಂತ ಇದ್ದೆ ನಾನು. ಒಂದು ಹಗ್ಗ ಕಟ್ಕೊಂಡು ಅಷ್ಟು ಥರ ಕಷ್ಟ ಇತ್ತು. ಆಪ್ರೇಷನ್ ಮಾಡಿಸ್ಬೇಕಂತ ನಾನು ಡ್ಯೂಟಿಯಾಗಿದ್ದಾಗ ಆಮೇಲೆ ಹೇಳಿದರು, ಇಲ್ಲಿ ಅಕಸ್ಮಾತ್ 4.25 ಇಂಚ್ ಇಲ್ಲಿ ಸೊಂಟದಲ್ಲಿ ನರ ತೆಗೆದು ಬೇರೆ ನರ ಹಾಕಬೇಕು. ಆಮೇಲೆ ಇದಕ್ಕೆ ಪಸ್ಸಾದರೆ ಭಾಳ ಕಷ್ಟ, ನಾವು ಹೇಳಕ್ಕೆ ಬರಲ್ಲ ಅಂತ ಹೇಳಿದರು. ಆಮೇಲೆ ಆ ಥರ ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ ನರಗಳನ್ನು ಕಟ್ ಮಾಡಿ ಹಾಕಬೇಕು. L4 L5 ಆಗಿದೆ. ಹಾಗೆ ಅದೇನಾದರೂ ಪಸ್ ಅಂದರೆ ಕೀವಾದರೆ ನಾವು ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಪ್ಪ ಅಮ್ಮ. 4-5 ಸ್ಕ್ರೂ ಹಾಕ್ಬೇಕು ಅಂತ ಎಲ್ಲ ಅವರು ಹೇಳಿದರು ಡೀಟೇಲು. ನಮ್ಮ ತಂಗಿ ಹತ್ರ ಹೇಳಿದಾಗ ನಮ್ಮ ತಂಗಿ ಹೊರಗಡೆ ಬಂದೆಲ್ಲ ಆಯಿತು ಅಂತಂದು ಹೇಳಿದಾಗ ಅಲ್ಲಿಂದ ವಾಪಸ್ ಬಂದ್ವಿ. ಅವರು 4 ಲಕ್ಷ ಕೇಳಿದರು. ನಾವು ಅದನ್ನು ದುಡ್ಡನ್ನು ರೆಡಿ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ಆದ ನಂತರ ತುಂಬ ಒಮ್ಮೆಲೆ ವಾಪಸ್ ಮನೆಗೆ ಬಂದ್ವಿ ನಾವು. ಅಲ್ಲಿಂದ ಮೆಡಿಸಿನ್ ಎಷ್ಟು ತೊಗೊಂಡಿದ್ದೀರಾ ಇದ್ರ ಮೇಲೆ? ಮೆಡಿಷನ್ನು ಭಾಳ ತಗೊಂಡಿದ್ವಿ. ಆಯುರ್ವೇದಿಕ ಶಿವಮೊಗ್ಗದಾಗ ಇಲ್ಲಿಂದ 3 ವರ್ಷ ಹೋದೆ ಶಿವಮೊಗ್ಗ. 3 ವರ್ಷದಿಂದ ಒಂದು ದಿನಕ್ಕೆ ಎಷ್ಟು ಮಾತ್ರೆ ತಗೊಳ್ತಾ ಇದ್ರಿ? ಅದು ಆಯುರ್ವೇದಿಕ್ ಮಾತ್ರೆ ಒಂದು ಮಾತ್ರೆ, ಆಮೇಲೆ ಅದ್ರ ಒಂದು ಪೌಡ್ರ್ ಕೊಡ್ತಾರೆ. ಅದು ಆ ಪೌಡ್ರನ್ನು ಆಯುರ್ವೇದಿಕ ತಗೊಳ್ತಾ ಬಂದೆ. ಚೂರ್ಣ ಅಂತಲ್ವಾ? ಬೇರೆ ಬಿಸಿ ನೀರಲ್ಲಿ ಕುಡಿಬೇಕು. ಅದನ್ನು ತಗೊಳ್ತಾ ಬಂದ್ವಿ. ನೋವು ಅಷ್ಟೇ ಕಡಿಮೆ ಆಗ್ತಿತ್ತು ಆಗಿಂದ. ಅದು ತಗೊಂಡಾಗ ಅದು ಒಂದೇ ನೇರದಲ್ಲಿ ಬಿಟ್ಟಾಗ ಮತ್ತೆ ಅದೇ ಬಾವು ಅದೇ ಸ್ಥಿತಿ ಬರೋದು, ಭಾಳ ಪ್ರಾಬ್ಲಮ್ ಆಗೋದು. ಮತ್ತು ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಸೇರ್ಕೊಂಡ್ವಿ. ಅಲ್ಲಿ ಸೇರ್ಕೊಂಡಾಗ ಅಲ್ಲಿನೂ ಭಾಳ ತೊಂದರೆ ಆಯಿತು. ಅಲ್ಲಿ ಏನೂ ಆಗಲಿಲ್ಲ. ಕೇರಳಕ್ಕೆ ಹೋದ್ವಿ. ಕೇರಳದಾಗ ಔಷಧಿ ಕೊಟ್ಟರು. ಅವರು ಅಲ್ಲಿ ಬೆಣ್ಣೆಲ್ಲಿ ಕೊಟ್ಟರು. ಅಲ್ಲಿ 10 ದಿವಸ ಇಟ್ಕೊಂಡ್ರು. ಆಮೇಲೆ ನಾನು ಫ್ಯಾಟ್ ಆಗಿದ್ದು. ನಾನು ಭಾಳ ಸ್ವಲ್ಪ ಸ್ಲಿಮ್ ಇದ್ದೆ. ಸ್ಲಿಮ್ ಇದ್ವಿ. ಮೆಡಿಸಿನ್ ಜಾಸ್ತಿ ತಗೊಂಡ್ಮೇಲೆ ನೀವು ಈ ಥರ ಫ್ಯಾಟ್ ಆಗಿದ್ದು. ಅದು ಬರೀ ಬೆಣ್ಣೆಯಲ್ಲಿ ಕೊಟ್ಟರು. 10 ದಿವಸ 10 ಡೇಸ್ ಅಲ್ಲೇ ಇದ್ದೆ ನಾನು ಕೇರಳದಲ್ಲಿ. ಆದ್ರೂ ಗುಣ ಆಗಲಿಲ್ಲ. ಇನ್ನೇನು ಇಷ್ಟೇ ಬಿಟ್ಟು ಇನ್ನೇನು ಅನ್ಕೊಂತ ನಾನು ಇಲ್ಲೇ ಪಕ್ಕದಾಗಿದ್ದು ನನಗೆ ಗೊತ್ತಾಗಲಿಲ್ಲ. ಅಪ್ಪ ನಿಮ್ದು ಸ್ವಂತ ಊರಿದೇನಾ? ಸ್ವಂತ ಊರಿಲ್ಲ, ಬಿದ್ರಿಕೆರೆ, ನಮ್ಮ ಜಗಳೂರು ತಾಲೂಕು. ನಾನು ಇಲ್ಲೇ ಡ್ಯೂಟಿ ಮಾಡಿ ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಮಕ್ಕಳು ನಾವೆಲ್ಲ. ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಾಗ FD ಆಗಿ ಕೆಲಸ ಮಾಡಿದೆ ನಾನು. ಕೆಲಸ ಮಾಡುವಾಗ ಪೇನ್ ಎಲ್ಲ ಬರ್ತಿತ್ತಪ್ಪ? ಇಲ್ಲ, ಸುಮಾರು ಬರ್ತಾ ಇತ್ತು. ಬರ್ತಾ ತುಂಬ ತೊಂದರೆ ಆಗಿತ್ತು. ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ನಾನು. ಸುಮಾರು 8-9 ಗಂಟೆ ಕೆಲಸ ಮಾಡ್ತಾಯಿದ್ದೆ. ಆವಾಗ ಏನು ಕಾಣ್ತಾ ಇಲ್ಲ. ಬರ್ತಾ 58-59 ಅದ. ತುಂಬ ಸುಸ್ತಾಗೋದು, ಕೂತ್ರಕ್ಕಾಗ್ತಿಲ್ಲ. ಆಮೇಲೆ ಲಾಂಗ್ ಲೀವ್ ಆಗ್ತಿದ್ದೆ. 2 ತಿಂಗಳು 3 ತಿಂಗಳು ಹಾಕ್ಯಂತ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. 3,900 ರೂಪಾಯಿ ಕೊಟ್ಟು ಒಂದು ನರಕ್ಕೆ ಇಂಜೆಕ್ಷನ್ ಮಾಡಿಸಿದೆ. 2 ಸಾರಿ ಮಾಡಿಸಿದೆ ಬೆಂಗಳೂರಲ್ಲಿ. ಕೇಳಿಸ್ಕೊಳ್ಳಿ ಅಪ್ಪ ಅಮ್ಮ, 3,900 ರೂಪಾಯಿ ಕೊಟ್ಟು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾರೆ ಸೊಂಟಕ್ಕೆ. ಕೇಳಿಸ್ಕೊಳ್ಳಿ. ಗೋಡೆಯಲ್ಲಿ, ಯಾಕಂದರೆ ಗೋಡೆಯಲ್ಲಿ ಮಳೆ ಬಡಿಯೋ ಶಬ್ದ ಅದಕ್ಕೆ ಕೇಳೋದು. ಈ ಎಲಿವಿಗೆ ಅದು ಇಷ್ಟುದ್ದ ನೀಡ್ಲು ಟಕ ನನಗೆ ಗೊತ್ತಾಗೋದು. ಅದನ್ನು 3 ಸಾರಿ ಮಾಡಿಸ್ಕೊಂಡಾಗ 3 ತಿಂಗಳು 2 ತಿಂಗಳು 3 ತಿಂಗಳು 2 ತಿಂಗಳು ಅದು ಪವರ್ ಇರೋವರೆಗೂ ಅದು ಇದಾಗೋದು. ಮತ್ತೆ ಅದೇ ಥರನೇ ಯಥಾಸ್ಥಿತಿ ಮತ್ತೆ ಪೇಯ್ನ್ ಬರ್ತಾ ಇತ್ತು. ಆಗ ಇದೇನು ಆಗೋದಿಲ್ಲ ಅಂತಂದು ಆವಾಗ ಆಯುರ್ವೇದಿಕ ಮೆಡಿಷನ್ನು ಹಿಡ್ಕೊಂಡೆ ನೋಡಿ. ಅದು ಮೆಡಿಸಿನ್ ತಗೊಂಡಾಗ ಅದು ನೋವು ಕಡಿಮೆ ಆಗೋದಷ್ಟೇ ಹೊರತು. ನೀವು ಸೆರಾಕೇರಿಗೆ ಬಂದು ಎಷ್ಟು ದಿನ ಆಯಿತು? ಇವತ್ತಿಗೆ 9 ದಿವಸ ಆಯಿತು. ಸೆರಾಕೇರಿಗೆ ಬಂದ ಮೇಲೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಐತೆ. ನನ್ನ ಕೆಲಸ ನಾನೇ ಮಾಡ್ಕೊಂತಿದ್ದೇನೆ. ಈಗ ಯಾರ ಮೇಲೆ ಅವಲಂಬಿಸಿ ಇಲ್ಲ. ಅಪ್ಪ ನೀವು ಇವಾಗ ಸೆರಾಕೇರಿಗೆ ಬಂದ ಮೇಲೆ ಮೆಟ್ಲತ್ತಕ್ಕೆಲ್ಲ ಈಸಿ ಆಗ್ತಿದೆಯಾ? ಹೌದು. ಮೊದಲೇ ದಿವಸ ನಮ್ಮ ಮನೆಯವರೇ ಕರ್ಕೊಂಡು ಬಂದರು. ಚಪ್ಪಾಳೆ ಅಪ್ಪ ಅಮ್ಮ.
ನಮ್ಮ ಮನೆಯವರೇ ಕರ್ಕೊಂಡು ಬರೋರು. ಹಾ ಯಾಕಂದರೆ ನನಗೆ ಸ್ವಲ್ಪ ಬ್ಯಾಲೆನ್ಸ್ ಸಿಗ್ತಾ ಇತ್ತದಿಲ್ಲ ಈ ಕಾಲು. ಎಕಡೆ ಹೋಗ್ಬಿಡೋದು, ನಾನೇ ಒಂದು ಕಡೆ ಇಟ್ಟರೆ ಅದೇ ಒಂದು ಕಡೆ ಹೋಗ್ತಾ ಇದೆ. ಹಾ ಹಾ ಹಂಗಾಗಿ ನಮ್ಮ ಮನೆಯವರೇ ಕರ್ಕೊಂಡು ಬಂದು ಇದು ಮಾಡಿದರು. ಈಗ ಸ್ವಲ್ಪ ನಾನೇ ಇವತ್ತು ನಿನ್ನೆಯಿಂದ ನಾನೇ ಹತ್ಕೊಂತ ಬರ್ತಾ ಇದ್ದೀನಿ. ಹಾ ನನಗೆ ಅಲ್ಲಾನ ಕೃಪೆಯಿಂದ, ಭಗವಂತನ ಕೃಪೆಯಿಂದ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಓಕೆ ಅಪ್ಪ, ನಿಮಗೆ ಸರಕ್ಕೆ ಸಿಗ್ಲಿಲ್ಲ ಅಂದಿದ್ರೆ ಪ್ರಾಬ್ಲಮ್ ಆಗ್ತಿತ್ತಾ? ಲಾಭ್ರಮ ಆಗಿದೆ, ಹಾ. ಆದ್ರೂ ಅದು ಏನು ಮಾಡೋದು ಅವನು ಏನಾಗ್ತಿತ್ತು? ಯೋಚನೆ ಮಾಡಿದ್ದೀರಲ್ವಾ? ಏನು ಯೋಚನೆ ಮಾಡಿಲ್ಲ. ಬಂದಿದೆ ಒಂದಿನ ಹೋಗ್ತದೆ, ಅದು ಅದಕ್ಕೇನಾಯ್ತು ಬಿಡಪ್ಪ ಅನ್ನೋ ನಾ ದಿಟ್ಟತನ ಇತ್ತು ನನಗೆ. ಸೊ ನಿಮಗೆ ಯಾಕಂದ್ರೆ ಸರಕ್ಕೆ ಸಿಕ್ಕಿದ ಮೇಲೆ ಖುಷಿ ಇದೆಯಾ? ಆ ಖುಷಿ ಇದೆ, ತುಂಬ ಖುಷಿ ಇದೆ. ಖುಷಿ ಅದು ತುಂಬ ಖುಷಿ, ತುಂಬ. ಯಾಕಂದರೆ ನಾನು ನೋವು ಪಟ್ಟರೆ ಮಾತ್ರ ಗೊತ್ತಿರ್ತೈತೆ, ಅದು ಕಷ್ಟ ಇನ್ನೊಬ್ರಿಗೆ ಗೊತ್ತಿರಲ್ಲ. ನೋವು ಪಟ್ಟಿರೋರಿಗೆ ನಾನು ಯಾವುದೂ ನಂಗೆ ನಂಬೋರಲ್ಲ, ಓನ್ಲಿ ಪ್ರಾಕ್ಟಿಕಲ್. ಆದರೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ಬಿಡಬಾರ್ದು, ಇದನ್ನು ಕಂಟಿನ್ಯೂ ಮಾಡಲೇಬೇಕು ಅಂತಂದು ಬರ್ತಾಯಿದ್ದೀನಿ ನಾನು. ಹೊಸ್ದಾಗಿ ಬರೋ ಅಪ್ಪ ಅಮ್ಮಂದ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ಎಲ್ಲರೂ ಈ ಶ್ರಮ ಬರ್ತತೆ, ಕಷ್ಟ ಬರ್ತತೆ. ಆದ್ರೂ ಬೆಳಗ್ಗೆ ಎದ್ದು ಬರೋಕ್ಕೆ ಮಾಡೋಕ್ಕೆ, ಯಾಕಂದ್ರೆ ನಮ್ಮ ಆರೋಗ್ಯ ಮುಖ್ಯ. ಆರೋಗ್ಯ ಇಲ್ದಾನೆ ಅದೇ ಭಾಗ್ಯ. ಆರೋಗ್ಯ ನಾವು ಶ್ರಮಪಟ್ಟು ಕಂಟಿನ್ಯೂ ಬಂದರೆ ತುಂಬ ನಮಗೆ ಎಲ್ಲರಿಗೂ, ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಆಮೇಲೆ ಬೇರೆಯೂ ಕರ್ಕೊಂಡು ಬರಬೇಕು. ಅಪ್ಪ, ನೀವು ಇವಾಗ ನಾರ್ಮಲ್ ಥೆರಪಿ ಮಾಡ್ತಾ ಇದ್ರಲ್ಲ, ಜೆಡ್ ಸ್ಟೋನ್ ಥೆರಪಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಥೆರಪಿಗೂ ಹಾಸ್ಪಿಟ್ಲಿಗೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ. ನನಗೆ ತುಂಬ 3-4 ದಿವಸ ಸುಸ್ತು, ಹಾಂ, ಮೂಗಿನಲ್ಲಿ ಇಳಿಯೋದು. ಮೂಗಿನಲ್ಲಿ ಅಂದರೆ ಅಷ್ಟಿಷ್ಟು ಇಳಿತೇ ಇಲ್ಲ, ಸುಮ್ಮನೆ ಖರ್ಚಿಪ್ಪು ಸಿಂಪ್ಟಮ್. ಹಾಂ, ತುಂಬ ಸುಸ್ತಾಗೋದು. ಶೀತ ಆಗಿತ್ತಾ? ತುಂಬ ಶೀತ ಆಗ್ತದೆ, ತುಂಬ ಶೀತ. ಮನೆಯಲ್ಲೇ ಆಮೇಲೆ ರೋಜಾ ಇದ್ರೂ ಭಾಳ ಕಷ್ಟ ಆಗಿಬಿಡ್ತು. ಒಂದು 3-4 ದಿವಸ ತುಂಬ ಕಷ್ಟ ಆಯಿತು. ಬೇಡ ಅಂತ ನಮ್ಮ ಮನೆಯವ್ರು ಇಲ್ಲ, ನಿಮಗೆ ಅನುಕೂಲ ಆಗ್ತೈತೆ, ಹೋಗಿ ಬರ್ರಿ ನಾನೇ ಅಂತ ಅವರೇ ಕರ್ಕೊಂಡು ಬಂದರು. ಇಂಪ್ರೂವ್ ಆಗ್ತೈತೆ, ಅದು ಇಂಪ್ರೂವ್ ಆಗ್ತೈತೆ, ಇಂಪ್ರೂವ್ ಆಗಿದೆ. ಅಪ್ಪ, ನೀವು ರಜಾ ಮಾಡಿದ್ದೀರಾ? 2 ದಿನ ರಜಾ ಮಾಡಿದ್ದೆ ನಾನು. 9 ದಿನದಲ್ಲಿ 2 ದಿನ ರಜಾ ಮಾಡಿದ್ದೀರಾ. 7 ದಿನಕ್ಕೆ ನಿಮಗೆ ಈ ಒಂದು ಗುಡ್ಡಾದ ರಿಸಲ್ಟ್ ಬಂದಿದೆ ಅಪ್ಪ. ಓಕೆ, ಮತ್ತೆ ಅಪ್ಪ, ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆದಾಗ ನೀವು ಟ್ಯಾಬ್ಲೆಟ್ ತಗೊಂಡ್ರಾ? ಇಲ್ಲ, ತಗೊಂಡಿಲ್ಲ. ನೋಡೋಣ ಅಂತಂದು ಒಂದು 2-3 ದಿನ ಟ್ಯಾಬ್ಲೆಟ್. ಕಡಿಮೆ ಆಯ್ತಾ ಇಂಪ್ರೂವ್ಮೆಂಟ್ ಸಿಂಪ್ಟಮ್? ಕಡಿಮೆ ಆಗ್ತಾ ಇದೆ. ಚಪ್ಪಾಳೆ ಅಪ್ಪ. ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಆದಾಗ ಅಪ್ಪ ಟ್ಯಾಬ್ಲೆಟ್ ತಗೊಂಡಿಲ್ಲ. ಅಪ್ಪ ಮತ್ತೆ ಇಲ್ಲಿಗೆ ಬಂದರು. ಇಲ್ಲಿ ಬರುವಾಗ ಏನಾಯ್ತು? ಇಂಪ್ರೂವ್ಮೆಂಟ್ ಸಿಂಪ್ಟಮ್ ಅನ್ನೋದು ಕಡಿಮೆ ಆಯ್ತು. ಅಂದ್ರೆ ಅವರಿಗೆ ಆಗಿತ್ತು ಶೀತ. ಅರ್ಥ ಆಯ್ತಾ ಅಪ್ಪ? ಅಪ್ಪ, ಹೊಸ್ದಾಗಿ ಬರೋ ಅಪ್ಪ ಅಮ್ಮಂದ್ರಿಗೆ ಏನು ಹೇಳ್ತೀರಾ? ಏನೆಲ್ಲ ಕಂಟಿನ್ಯೂ ಬರ್ತಾ ಇರಬೇಕು. ಶ್ರಮ ಆದರೂ ಪರವಾಗಿಲ್ಲ, ನಮ್ಮ ಆರೋಗ್ಯನೇ ಭಾಗ್ಯ. ಬಂದ್ರೆ ನಮ್ಮ ಅನುಕೂಲ ಚೆನ್ನಾಗಾಗತ್ತೆ ಎಲ್ಲರಿಗೂ. ಸ್ಪೆಷಲ್ ಥೆರಪಿಲಿ ಇದ್ದೀರಾ ಅಲ್ವಾ ಇವಾಗ? ಸ್ಪೆಷಲ್ ಥೆರಪಿಲಿ ನಾರ್ಮಲ್ ಥೆರಪಿಗೂ ಸ್ಪೆಷಲ್ ಥೆರಪಿಗೂ ವ್ಯತ್ಯಾಸ ಗೊತ್ತಾಗ್ತಿದೆಯಾ? ವ್ಯತ್ಯಾಸ ಗೊತ್ತಾಗ್ತಿದೆ. ವ್ಯತ್ಯಾಸ ಗೊತ್ತಾಗ್ತಿದೆ. ಒಂದು 20 VIP ಬೆಡ್ ಅಲ್ಲಿ ಮಲಗ್ತಾ ಇದ್ದೀರಾ? ಬೆಡ್ ಅಲ್ಲಿ ಮಲಗಿದೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಅದರಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಭಾಳ ಒಳ್ಳೆ ಕೆಲಸ ಮಾಡಿದೆ. ಪೂರ ಸುಸ್ತಾಗೋದು, ಇನ್ನೊಂದಾಗೋದು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಅದು. ಓಕೆ, ಇವಾಗ ನಾರ್ಮಲ್ ಥೆರಪಿ ಮಾಡ್ತಾ ಇದ್ದೀರಲ್ವಾ? ನಾರ್ಮಲ್ ಥೆರಪಿಲಿ ಮಾಡುವಾಗ ಬೆಡ್ಡಿಗೂ ಎಷ್ಟು % ರಿಸಲ್ಟ್ ಬಂದಿದೆ ನಿಮಗೆ? ಅದಕ್ಕೂ ಇದಕ್ಕೂ ಭಾಳ ಒಂದು